ಹಾಯ್ ಎಲ್ಲರಿಗೂ ನಮಸ್ಕಾರ. ಅತಿ ಸುಲಭವಾಗಿ ಮುಳುಗಾಯಿ ಎಣ್ಗಾಯಿ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಕೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ್ರಿ. ಇದನ್ನು ರೊಟ್ಯಾಗ ತಿನ್ಬೋದ್ರಿ, ಚಪಾತ್ಯಾಗ ತಿನ್ಬೋದು. ಪಲ್ಯ ಅಷ್ಟು ರುಚಿ, ಅಷ್ಟು ಟೇಸ್ಟ್ ಇರ್ತೈತೆ ರೀ. ಒಮ್ಮೆ ಮಾಡ್ಕೊಂಡು ತಿಂದ್ರೆ ಸಾಕು, ಪದೇ ಪದೇ ಮಾಡ್ಬೇಕು ಅನಿಸ್ತೈತಿ, ಅಷ್ಟು ಟೇಸ್ಟ್ ಇರ್ತೈತಿ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ ಬರ್ರಿ. ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡೋದು ಹೇಗಂತ ನೋಡೋಣ. ಮುಳುಗಾಯಿನೂ ಅಂತಾರೆ ರೀ, ಬದ್ನಿಕಾಯಿನೂ ಅಂತಾರೆ. ಈಗ ಎಣ್ಗಾಯಿ ಪಲ್ಯ ಮಾಡೋದು ಹೇಗಂತ ನೋಡೋಣ್ರಿ. ಈಗ ಇವನಷ್ಟು ಹಿಂಗೆ ಹೆಚ್ಚಿಗ್ಬೇಕ್ರಿ. ಇವನು ಹಿಂಗೆ ಹೆಚ್ಚಿ ಒಂದು ಸ್ವಲ್ಪ ಇಂತ ಸುತ್ತಲಿ ದಂಡು ಇರ್ತೈತಲ್ರಿ, ಇವನು ಹೊಸ ಹಿಂಗೆ ತಗೋಬೇಕು. ಇವನು ಹಿಂಗೆ ತಕ್ಕೊಂಡು ನೋಡ್ರಿ, ಹಿಂಗೆ ಹೆಚ್ಚಬೇಕ್ರಿ. ಹಿಂಗೆ ಕಟ್ ಮಾಡ್ಕೊಂಡು 4 ಭಾಗ ಮಾಡ್ಕೊಳ್ಕ್ರಿ. ನೋಡಿರಿ 4 ಭಾಗ ಹಿಂಗೆ ನೋಡಿದ್ರೆ ಹುಳುಕಿದ್ದು ತೆಗೆದೊಯ್ಯಾಕೆ ಗಾವಾಕತ್ರಿ. ಹಿಂಗೆ ನೋಡ್ಕೋಬೇಕ್ರಿ. ಈಗ ಅಷ್ಟು ಇಲ್ಲಿ ಹೆಚ್ಚಿಟ್ಕೊಂಡ್ರಿ. ಈಗ ಇವ್ನು ನಿಮಗೆ ತೋರ್ಸಾಕೆ ಇಟ್ಕೊಂಡಿದ್ರಿ. ನೋಡ್ರಿ ಈ ಥರ ನೋಡ್ಕೋಬೇಕ್ರಿ ಹುಳುಕಿದ್ದು. ಈಗ ಇದಕ್ಕೆ ಉಪ್ಪು ಹಾಕಿದ್ರಿ. ನಾನು ಉಪ್ಪು ಹಾಕಿ ನೀರಿನಾಗ ಬದ್ನಿಕಾಯಿ ಹೆಚ್ಚಿಟ್ಕೊಂಡಿದ್ದೆ. ಈಗ ಇದ್ರಾಗ ಹಾಕೇನ್ರಿ. ಈಗ ಒಂದು ಸ್ವಚ್ಛಗೆ ತೊಳ್ಕೊಂಡು ನೀರು ಚಲ್ಕೊಂಡು ಬಂದು ತೋರಿಸ್ತೇನೆ ರೀ. ನೋಡಿರಿ ತೊಳ್ಕೊಂಬಂದನಿ. ಇದಕ್ಕೆ ಎಣ್ಗಾಯಿ ಪಲ್ಯಕ್ಕೆ ಒಳಗೆ ತುಂಬೋದು ಪದಾರ್ಥನ ತೋರಿಸ್ತೇನೆ ನೋಡಿರಿ. ಈಗ ಈರುಳ್ಳಿ ಹೆಚ್ಚಿಟ್ಕೊಂಡ್ರಿ, ಈರುಳ್ಳಿ ಹಾಕ್ಯಂತಾನೆ ನೋಡಿರಿ. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡ್ರಿ, ಬೆಳ್ಳುಳ್ಳಿ ಹಾಕ್ತಾನೆ ನೋಡಿರಿ. ಮೆಣ್ಸಿನ್ಕಾಯಿ ಜಜ್ಜಿಟ್ಕೊಂಡ್ರಿ, ಒಂದು 4 ಮೆಣ್ಸಿನ್ಕಾಯಿ ಹಾಕ್ತಾನೆ ನೋಡಿರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾನೆ ರೀ. ಈಗ ಉಪ್ಪು ಹಾಕ್ಯಂತಾನೆ ನೋಡಿರಿ. 1 ಸ್ಪೂನು ಉಪ್ಪು ಹಾಕ್ಯನ್ರಿ ನಾನು. ಈಗ ಅರ್ಶಿನ ಪುಡಿ ಹಾಕ್ಯಂತ ನೋಡಿರಿ. ಕಲರ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಅರ್ಶಿನ ಪುಡಿ ಹಾಕ್ಯಬೇಕ್ರಿ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಯಂತಾನೆ ನೋಡಿರಿ. ಈಗ ಗುರೋಳ್ ಪುಡಿ ಹಾಕ್ಯಂತ ನೋಡಿರಿ. ಗುರೋಳ್ ಪುಡಿ ಮಾಡಿರ್ತಾವಲ್ರಿ, ಗುರೋಳ್ ಪುಡಿ ಹಾಕ್ಯಂತ ನೋಡಿರಿ. 2 ಸ್ಪೂನು ಗುರೋಳ್ ಪುಡಿ ಹಾಕ್ಯಂತಾನೆ ರೀ ನಾನು. ಈಗ ಬೆಲ್ಲ ಹಾಕ್ಯಂತಾನೆ ನೋಡಿರಿ. ಈಗ ಇದನ್ನು ಮಿಕ್ಸ್ ಮಾಡ್ತಾನೆ ನೋಡಿರಿ. ಬರೀ ಗುರೋಳ್ ಪುಡಿಗೆ ಎಲ್ಲ ಹದ ಹಾಕಿ ಆದ್ರೆ ತುಂಬೋದ್ರಿ. ಇಲ್ಲಪ್ಪ ನಾವು ಉಳ್ಳಾಗಡ್ಡಿ ಹಾಕಿ ತುಂಬ್ತೇವೆ ಅಂದ್ರೆ ಹಿಂಗೆ ಈರುಳ್ಳಿಗೆ ಸಣ್ಣಗೆ ಹೆಚ್ಕೊಂಡು ತುಂಬೋದ್ರಿ. ನಾ ಹಿಂಗೆ ಈರುಳ್ಳಿ ಹೆಚ್ಕೊಂಡು ತುಂಬಿ ಮಾಡ್ತೇನೆ ರೀ. ನೀವು ಬೇಡಪ್ಪ ಅಂದ್ರೆ ಬಿಡ್ಬೋದ್ರಿ. ಈಗ ಇದಕ್ಕೆ ಎಲ್ಲ ಮಿಕ್ಸ್ ಆಗೈತ್ರಿ. ಈಗ ಹುಳಿ ಹಿಂಡ್ತೇನೆ ನೋಡಿರಿ. ಹುಣಸೆ ಹಣ್ಣು ರಸ ಮಾಡಿ ಇಟ್ಕೊಂಡಿ, ಹುಣಸೆ ಹಣ್ಣು ಹಿಂಡ್ತೇನೆ ನೋಡಿರಿ. ಈಗ ಇದನ್ನು ಮಿಕ್ಸ್ ಮಾಡ್ಬೇಕ್ರಿ. ಈಗ ಒಂದೊಂದು ತೊಗೊಂಡು ತುಂಬ್ತಾನೆ ನೋಡಿರಿ. ಹಿಂಗೆ 4 ಕಡೆ ಬರಂಗೆ ತುಂಬೇಕ್ರಿ. 4 ಕಡೆ ಹೋಲ್ ಇರ್ತೈತಲ್ರಿ, 4 ಕಡೆ ಹಿಂಗೆ ಬರಂಗೆ ತುಂಬೇಕ್ರಿ. ನೋಡ್ರಿ ಇದಕ್ಕೊಂದು ತುಂಬ್ತಾನೆ. ಈರುಳ್ಳಿ ಹಾಕಿದ್ರೆ ರುಚಿ ಜಾಸ್ತಿ ಕೊಡ್ತೈತ್ರಿ. ಹಿಂಗಾಗಿ ನಾನು ಈರುಳ್ಳಿ ಹಾಕಿ ಮಾಡ್ತೀನಿ ರೀ. ನೋಡಿರಿ ಹಿಂಗೆ 4 ಕಡೆ ತುಂಬ್ಕೋಬೇಕ್ರಿ. ಇವನ್ನ ಓಸು ತುಂಬ್ಕೊಂಡು ಬರ್ತೇನೆ ರೀ. ನೋಡಿರಿ ಓಸು ರೆಡಿ ಮಾಡ್ಕೊಂಡನಿ. ಈಗ ಒಗ್ಗರಣೆ ಕೊಡೋದು ಹೇಗಂತ ನೋಡೋಣ ಬರ್ರಿ. ನೋಡಿರಿ ಈಗೆಲ್ಲ ಪದಾರ್ಥ ಅದಕ್ಕೆ ಹಾಕ್ಯವಲ್ರಿ. ಈಗ ಒಗ್ಗರಣೆ ಕೊಡೋಕೆ ಕರಿಬೇವು ಅಷ್ಟು ಹಾಕ್ಯಂತ ನೋಡಿರಿ.
ಈಗ ಎಣ್ಣೆ ಹಾಕ್ಯಂಡ್ರಿ ಕಾದೈತಿ. ಈಗ ಕರಿಬೇವು ಹಾಕ್ಯಂತಾನೆ ನೋಡ್ರಿ. ಈಗ ಮುಳುಗಾಯಿದು ರೆಡಿ ಮಾಡಿಟ್ಟವಲ್ರಿ ಅದನ್ನ ಹಾಕ್ಯಂತಾನೆ ನೋಡ್ರಿ. ಇದು ರಸ ಓಟು ಉಳ್ದೈತಲ್ರಿ, ಉಳ್ದದ್ದು ಓಟು ಅದ್ರ ಮೇಲೆ ಹಾಕ್ಯಂತಾನೆ ನೋಡ್ರಿ. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ನೋಡ್ರಿ. ನಮಗೆ ಅಂದಾಗ ಉಣ್ಣಾಕ ರಸ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕ್ರಿ. ಈಗ ಹುಳಿ ಆಗಲ್ಲ ಹಿಂಡಿದ್ವಲ್ರಿ, ಇನ್ನೊಂದು ಸ್ವಲ್ಪ ಹಿಂಡಿ ಹುಳಿ ಬಿಡ್ತಾನೆ ನೋಡ್ರಿ. ಅಂದ್ರೆ ರುಚಿ ಜಾಸ್ತಿ ಕೊಡ್ತೈತ್ರಿ. ಹುಳಿ ಜಾಸ್ತಿ ಇದ್ರೆ ರುಚಿ ಇರ್ತೈತ್ರಿ. ಏನಾಗಲ್ರಿ, ಪಲ್ಯನೂ ಕೆಡಲ್ರಿ. ಮರುದಿನ ಉಳಿದ್ರೂ ಏನಾಗಲ್ರಿ. ಈಗ ಹಾಕ್ಯಂತಾನೆ ನೋಡ್ರಿ. ಈಗ ನೋಡ್ರಿ ಉರಿ ಸಣ್ಣಿಟ್ಟು ಮುಚ್ಚಿಬಿಡ್ತಾನೆ ರೀ. ಈಗ ಉರಿ ಸಣ್ಣ ಇಟ್ಟನ್ರಿ, ಬಾಯಿ ಮುಚ್ಚಿಡ್ತಾನೆ ರೀ. ಒಂದು 5 ನಿಮಿಷ ಬೆಂದಂತ ತೋರಿಸ್ತಾನೆ ರೀ. ಈಗ ಬೆಂದೈತೇನ ನೋಡೋಣ್ರಿ. ನೋಡ್ರಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೈತಿ. ಹಿಂಗೆ ಹೊಳಸಾಡ್ಬೇಕ್ರಿ ಒಂದು. ಇಲ್ಲಕ್ರ ತಳಗಲ್ದು ಅಷ್ಟೇ ಬೆಂದಿರ್ತೈತಿ. ಒಂದು ಸ್ವಲ್ಪ ಹಿಂಗೆ ಹೊಳಸಾಡ್ಕೊಂತ ಇರ್ಬೇಕ್ರಿ. ಇನ್ನೊಂದು ಸ್ವಲ್ಪ ಬೇಯ್ಬೇಕ್ರಿ, ಮೆತ್ತಗೆ ಇನ್ನೊಂದು ಸ್ವಲ್ಪ ಬೇಯ್ಬೇಕು. ಬೆಂದಂತ ತೋರಿಸ್ತಾನೆ ರೀ. ನೋಡ್ರಿ ಈಗ ಬೆಂದತೇನ ನೋಡೋದು. ಬೆಂದೈತ್ರಿ. ಈಗ ಗ್ಯಾಸ್ ಆರಿಸ್ಕೊಂತಾನೆ ನೋಡ್ರಿ. ಈಗ ಇದನ್ನು ಸರ್ವ್ ಮಾಡಿ ತೋರಿಸ್ತಾನೆ ರೀ. ನೋಡ್ರಿ ಇಷ್ಟ ಬದನೆಕಾಯಿ ಪಲ್ಯ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ರೀ ಮನ್ಯಾಗ. ಈಗ ಅಂದಾಗ ಸಾರು ಹಾಕ್ಯಂಡು ಇಲ್ಲಕ್ರಿ ಇದ ರಸ ಹಾಕ್ಯಂಡು ಉಂಡ್ರು ಟೇಸ್ಟ್ ಇರ್ತೈತೆ ರೀ. ಇದನ್ನು ಒಮ್ಮೆ ಮಾಡ್ಕೊಂಡು ನೀವು ತಿಂದ್ರೆ ಪದೇ ಪದೇ ತಿನ್ಬೇಕು ಅನ್ಸುತ್ತೆ ರೀ. ಹುಂಚೋಳಿ ಬಿಟ್ಟಿರ್ತಾವಲ್ರಿ, ಮಸ್ತ್ ಟೇಸ್ಟ್ ಇರ್ತೈತಿ. ಈಗ ರೊಟ್ಟಾಗಾದ್ರೆ ತಿನ್ಬೋದು ರೀ, ಚಪಾತಿಯಾಗಾದ್ರೆ ತಿನ್ಬೋದು. ಮಸ್ತ್ ಇರ್ತೈತಿ. ಈಗ ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.